ನಮಸ್ಕಾರ ಗೆಳೆಯರೆ, ಈ ಲರ್ನಿಂಗಿನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಿತ್ರರೇ, ಇವತ್ತು ನಾವು ಅಕ್ಷರಗಳು ಹುಟ್ಟುವಂತಹ ಸ್ಥಾನ ಎಲ್ಲಿ, ಅದು ಹೇಗೆ ಹುಟ್ಟುತ್ತೆ ಅನ್ನುವಂಥದ್ದರ ಕುರಿತು ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂತಹ 49 ಅಕ್ಷರಗಳು ಯಾವ ಯಾವ ಧ್ವನಿಗಳನ್ನು ಬಳಸ್ಕೊಂಡು ಹುಟ್ಟುತ್ತೆ, ಅದನ್ನು ನಿರ್ಧರಿಸಿಯೇ ಅದು ಯಾವ ಪ್ರಕಾರಕ್ಕೆ ಸೇರುತ್ತೆ ಅನ್ನುವಂಥದ್ದೇ ನಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳುವಂತಹ ಪ್ರಶ್ನೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡದ ಕುರಿತು ಈ ಒಂದು ಪ್ರಶ್ನೆಯಂತೂ ಇದ್ದೇ ಇರುತ್ತೆ. ಹಾಗಾಗಿ ಈ ಹಿಂದಿನ ವಿಡಿಯೋಗಳಲ್ಲಿ ಅಂದರೆ ವರ್ಣಮಾಲೆಯಲ್ಲಿ ನಾವು ವರ್ಗೀಯ ವ್ಯಂಜನಗಳನ್ನು ಹೇಳೋ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಈಗ ಅದನ್ನು ಒಂದಿಷ್ಟು ಎಲಾಬರೇಟ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಹೈಸ್ಕೂಲ್ ಲೆವೆಲಲ್ಲಿ ಇರ್ತಕ್ಕಂತಹ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಮಾಹಿತಿಯನ್ನು ನೀವು ಬೇಕಿದ್ರೆ ಹೈಸ್ಕೂಲಿನ ಕನ್ನಡ ಪುಸ್ತಕದಲ್ಲಿ ನೋಡ್ಬೋದು. 8ನೇ ತರಗತಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪುಸ್ತಕದಲ್ಲಿ ಈ ಮಾಹಿತಿ ಇದೆ. ಆದರೆ ಇದರಲ್ಲಿ ಇನ್ನೊಂದಿಷ್ಟು ಮಾಹಿತಿಯನ್ನು ಬೇರೆ ಪುಸ್ತಕಗಳಿಂದ ನಾನು ಕಲೆ ಹಾಕಿ, ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಏನು ಪ್ರಶ್ನೆಯನ್ನು ಕೇಳ್ತಾರೋ ಅದನ್ನು ನೋಡಿಬಿಟ್ಟು ಒಂದಿಷ್ಟು ಬೇರೆ ಮಾಹಿತಿಯನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಈಗ ನಾವು ನೋಡೋದೇ ಆದರೆ ಅಕ್ಷರಗಳು ಹುಟ್ಟೋದಕ್ಕೆ ನಮಗೆ ಧ್ವನ್ಯಾಂಗಗಳು ಬೇಕಾಗುತ್ತೆ. ಅಂದರೆ ಅಕ್ಷರಗಳು ಯಾವ ಅಂಗಗಳನ್ನು, ಅಂದರೆ ಯಾವ ಧ್ವನಿಯನ್ನು ಸೂಚಿಸುವಂತಹ ಅಂಗಗಳನ್ನು ಬಳಸ್ಕೊಂಡು ಹುಟ್ಟುತ್ತಲ್ಲ ಅದನ್ನೇ ನಾವು ಧ್ವನ್ಯಾಂಗಗಳು ಅಂತ ಕರಿತೀವಿ. ಉದಾಹರಣೆ, ಕಂಠ, ದವಡೆ, ನಾಲಿಗೆ, ಮೂಗು, ಬಾಯಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಅಂಗಳ, ಹಲ್ಲು, ತುಟಿ ಇತ್ಯಾದಿ ಈ ರೀತಿಯ ಕೆಲವು ಅಂಗಗಳನ್ನು ಬಳಸ್ಕೊಂಡು ಅಕ್ಷರಗಳು ಹುಟ್ಟುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರಶ್ನೆ ಹೇಗೆ ಕೇಳ್ತಾರೆ ಅನ್ನೋವಂಥದ್ದರ ಕುರಿತು ನಮ್ಮ ತಯಾರಿನೂ ಕೂಡ ಹಾಗೆ ಇರಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೀಗ ನೋಡೋಣ ಬನ್ನಿ. ಮೊದಲಿಗೆ ನಾವು ಈ ಅಕ್ಷರಗಳು ಹುಟ್ಟುವಂತಹ ಸ್ಥಾನ ಯಾವುದು, ಮತ್ತೆ ಅದರಲ್ಲಿ ಸ್ವರ ಯಾವುದು ಹುಟ್ಟುತ್ತೆ, ವ್ಯಂಜನಗಳು ಯಾವುದು, ಮತ್ತೆ ಅದರಲ್ಲಿ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ಈ ಒಂದು ಟೇಬಲನ್ನು ತಯಾರು ಮಾಡಿದ್ದೀನಿ. ನಾವು ನೋಡೋಣ ಬನ್ನಿ. ಈಗ ಕಂಠ್ಯದಿಂದ ಹುಟ್ಟುವಂತಹ ಅಕ್ಷರ ಅಂದರೆ ಕಂಠ್ಯ ಅಂತ ಹೇಳಿದ್ರೆ ಈ ಕಂಠ ನಮ್ಮ ಕುತ್ತಿಗೆಯ ಭಾಗ ಇದೆಯಲ್ಲ, ಈ ಕಂಠದಿಂದ ಕೆಲವು ಅಕ್ಷರಗಳು ಹುಟ್ಟುತ್ತೆ. ಅದರಲ್ಲಿ ಸ್ವರ ಯಾವುದಪ್ಪ ಅಂತ ಹೇಳಿದ್ರೆ ಅ, ಆ, ಈ ಅಕ್ಷರಗಳು ನಮ್ಮ ಕಂಠದಿಂದ ಹುಟ್ಟುತ್ತೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಕೇಳುವಂಥದ್ದು ವರ್ಗೀಯ ವ್ಯಂಜನದಲ್ಲಿ ಹುಟ್ಟುವಂತಹ ಅಕ್ಷರ, ಅದನ್ನು ನಾವು ಕವರ್ಗ ಅಂತ ಕರಿತೀವಿ. ಕವರ್ಗ ಕಂಠ್ಯದಿಂದ ಹುಟ್ಟುತ್ತೆ. ಆ ಕವರ್ಗ ಯಾವುದಪ್ಪ ಅಂತ ಹೇಳಿದ್ರೆ ಕ, ಖ, ಗ, ಘ, ಜ್ಞ ಇವು ಕವರ್ಗವನ್ನ ಅವಲಂಬಿಸಿರುತ್ತೆ. ಅವು ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ಜೊತೆಗೆ ಆ ವರ್ಗೀಯ ವ್ಯಂಜನಗಳಿಗೆ ಸಂಬಂಧಪಟ್ಟಿದ್ದಾದರೆ ಹ ಅನ್ನುವಂತಹ ಅಕ್ಷರ ಕಂಠ್ಯದಿಂದಲೇ ಹುಟ್ಟುತ್ತೆ. ಹಾಗಾಗಿ ಇವುಗಳನ್ನ ಕಂಠ್ಯಾಕ್ಷರಗಳು ಅಂತ ಕರೀತಾರೆ. ನಮಗೆ ಎಕ್ಸಾಮಲ್ಲಿ ಯಾವ ರೀತಿ ಕೇಳಬಹುದು ಅಂತ ಅಂದ್ರೆ, ನಮಗೆ ಇಲ್ಲಿರ್ತಕ್ಕಂತಹ ಆ 5 ಅಕ್ಷರಗಳು, ಅಂದ್ರೆ ಈ ರೀತಿಯ 5 ವರ್ಗಗಳಲ್ಲಿ ಬರ್ತಕ್ಕಂತಹ ಯಾವುದಾದ್ರೂ ಅಕ್ಷರಗಳನ್ನ ಕೇಳಿಬಿಟ್ಟು ಕೆಳಗಡೆ ಆಪ್ಷನ್ ಕೊಟ್ಟಿರ್ತಾರೆ. ಕಂಠ್ಯಾಕ್ಷರ, ತಾಲವ್ಯಾಕ್ಷರ, ಮೂರ್ಧನ್ಯಾಕ್ಷರ, ಓಷ್ಟ್ಯಾಕ್ಷರ ಈ ರೀತಿ ಯಾವುದಾದ್ರೂ 4 ಆಪ್ಷನ್ ಅನ್ನ ನಮ್ಗೆ ಕೊಡಬಹುದು. ಅಥವಾ 2 ಅಕ್ಷರಗಳನ್ನ ಕೊಡಬಹುದು. ಅಥವಾ 2 ಅಕ್ಷರಗಳ ಅಂದ್ರೆ 2 ವರ್ಗದ ಅಕ್ಷರಗಳನ್ನ ಕೊಟ್ಬಿಟ್ಟು 2 ಆಪ್ಷನ್ ಅನ್ನ ಕೊಟ್ಬಿಟ್ಟು ಈ ಮೇಲಿನ ಯಾವ 2 ಸರಿ ಅಂತ ನಮಗೆ ಕೊಡಬಹುದು. ಈ ಕುರಿತು ನೀವೊಂದಿಷ್ಟು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ತಾಲವ್ಯಾಕ್ಷರಗಳು ಯಾವಪ್ಪ ಅಂತ ಅಂದ್ರೆ, ತಾಲವ್ಯ ಅಂತ ಹೇಳಿದ್ರೆ ದವಡೆ, ನಮ್ಮ ದವಡೆಯ ಭಾಗದಿಂದ ಹುಟ್ಟುವಂತಹ ಅಕ್ಷರ. ನಾವು ಗಮನಿಸಬಹುದು ಈ ನೋಡಿ, ನೀವು ದವಡೆಯಿಂದ ಆ ಅಕ್ಷರಗಳು ಹುಟ್ಟುತ್ತಾ ಇದೆ. ಈ ಸೊ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮಗೆ ಚವರ್ಗವನ್ನ ಉಚ್ಚರಿಸಬೇಕಾಗುತ್ತೆ. ಚ ಅನ್ನೋ ವರ್ಗದಲ್ಲಿ ಬರ್ತಕ್ಕಂತಹ 5 ಅಕ್ಷರ ಚ, ಛ, ಜ, ಝ, ಞ ಈ ಅಕ್ಷರಗಳು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ಅವು ದವಡೆಯಿಂದ ಹುಟ್ಟುತ್ತಾ ಇದ್ದಾವೆ ಅಂತ. ಅದರಲ್ಲಿ ನಮಗೆ ಅವರ್ಗೀಯ ವ್ಯಂಜನಗಳಲ್ಲಿ ಯ ಮತ್ತು ಶ ಈ ಅಕ್ಷರಗಳು ಕೂಡ ಸೇಮ್ ಅದೇ ಧಾಟಿನಲ್ಲೇ ಅದೇ ದವಡೆಯ ಮೂಲಕವೇ ಹುಟ್ಟುತ್ತೆ ಅನ್ನೋದನ್ನ ನೀವು ಗಮನಿಸಬಹುದು. ನೆಕ್ಸ್ಟ್ ಮುಂದೆ ಹೋಗೋದೇ ಆದ್ರೆ ಮೂರ್ಧನ್ಯ ಅಕ್ಷರಗಳು. ಮೂರ್ಧನ್ಯ ಅಂತ ಹೇಳಿದ್ರೆ ಮೂರ್ಧ ಅಂಗದಿಂದ ಹುಟ್ಟುವಂತಹ ಅಕ್ಷರ. ಮೂರ್ಧಂಗ ಅಂತ ಹೇಳಿದ್ರೆ ನಮ್ಮ ನಾಲಿಗೆಯನ್ನ ಹಿಂದೆ ಚಾಚಿದಾಗ ಬಾಯಿ ಒಳಗಡೆ ಇರ್ತಕ್ಕಂಥ ನಮ್ಮ ಮೇಲ್ಭಾಗ ಇದೆಯಲ್ಲ ಅದನ್ನ ಸ್ಪರ್ಶ ಮಾಡುತ್ತೆ. ನೀವು ಗಮನಿಸಿ,
ಠ ಠ ಢ ಢ ಣ್ಯ ಅಂದ್ರೆ ಟವರ್ಗ ಇದೆಯಲ್ಲ, ಇದನ್ನ ನಾವು ಉಚ್ಚಾರಣೆ ಮಾಡಿದಾಗ ನಮ್ಮ ನಾಲಿಗೆ ನಮ್ಮ ಬಾಯಿ ಒಳಗಡೆ ಇರತಕ್ಕಂತಹ ಮೇಲ್ಭಾಗದ ಅಂಗಳವನ್ನ ಸ್ಪರ್ಶ ಮಾಡ್ತಾ ಇದೆ. ಮತ್ತೊಮ್ಮೆ ನೋಡಿ, ಟ ಠ ಢ ಢ ಣ. ಈ ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಮೂರ್ಧನ್ಯ ಅಕ್ಷರಗಳು ಅಂತ. ಅದರಲ್ಲಿ ಅವರ್ಗೀಯ ವ್ಯಂಜನಗಳನ್ನು ನಾವು ನೋಡ್ತಾ ಹೋದ್ರೆ ಅಲ್ಲಿ ರ ಶ ಳ ಸೇಮ್ ಅದೇ ಧಾಟಿನಲ್ಲಿ ಬರುತ್ತೆ ನೋಡಿ. ರು ಠ ಠ ಡ ಢ ಣ ರ ಶ ಳ ಈ ಅಕ್ಷರಗಳು ಮೂರ್ಧನ್ಯ ಅಕ್ಷರಗಳು ಆಗಿರುತ್ತೆ. ನಾನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೇಗೆ ಕೇಳ್ತಾರೆ ಅನ್ನೋದನ್ನು ನಾನು ಮೊದಲನೇದಾಗಿ ಹೇಳುವಾಗ ಹೇಳಿದ್ದೀನಿ. ಸೊ ಅದೇ ಟ್ರಿಕ್ಕನ್ನು ನೀವು ಫಾಲೋ ಮಾಡ್ಕೋಬೇಕಾಗುತ್ತೆ. ಈ ಟೇಬಲನ್ನು ನಾನು ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ನೀವು ಅದನ್ನು ಲಿಂಕ್ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ನೇರವಾಗಿ ಈ ಟೇಬಲ್ ಓಪನ್ ಆಗುತ್ತೆ, ನೀವು ಅದನ್ನು ನೋಡ್ಕೋಬಹುದು. ಮುಂದೆ ದಂತ್ಯಾಕ್ಷರಗಳು. ದಂತ ಅಂತ ಹೇಳಿದರೆ ನಾಲಿಗೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಮೇಲ್ಭಾಗದಲ್ಲಿರ್ತಕ್ಕಂಥ ಹಲ್ಲನ್ನು ಸ್ಪರ್ಶ ಮಾಡುತ್ತೆ. ಅಂದರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ನಾಲಿಗೆ ನಮ್ಮ ಮೇಲ್ಭಾಗದಲ್ಲಿರ್ತಕ್ಕಂತಹ ಈ ಹಲ್ಲನ್ನು ಅದು ಸ್ಪರ್ಶ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಗಮನಿಸಿ, ತವರ್ಗವನ್ನು ಗಮನಿಸೋದೇ ಆದರೆ ತ ತ ಧ ಧ ನ. ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾಲಿಗೆ ನಮ್ಮ ಮೇಲ್ಭಾಗದಲ್ಲಿರ್ತಕ್ಕಂಥ ಹಲ್ಲನ್ನು ಪ್ರೆಸ್ ಅಂದರೆ ಅಲ್ಲಿ ಟಚ್ ಆಗುತ್ತೆ, ಆಗ ಈ ಅಕ್ಷರಗಳು ಹುಟ್ಟುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಪೂರ್ತಿ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳನ್ನು ಎರಡನ್ನೂ ಕೂಡ ನಾನು ಹೇಳ್ತೀನಿ ನೋಡಿ. ತ ಥ ದ ಧ ನ ಲ ಸ. ನೋಡಿ ಆ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳಲ್ಲಿರ್ತಕ್ಕಂತಹ ಅಕ್ಷರಗಳು ಅದೇ ಧಾಟಿಯಲ್ಲಿ ಹುಟ್ಟುತ್ತೆ. ಇದನ್ನು ನಾವು ದಂತ್ಯಾಕ್ಷರಗಳು ಅಂತ ನಾವು ಕರಿತೀವಿ. ಮುಂದೆ ನೋಡೋದೇ ಆದರೆ ಓಷ್ಟ್ಯಾಕ್ಷರಗಳು, ಓಷ್ಟ್ಯ ಅಂತ ಕರಿತೀವಿ. ಓಷ್ಟ್ಯ ಅಂದರೆ ತುಟಿ ಅಂತ. ಈ ತುಟಿಯ ಸಹಾಯದಿಂದ ಹುಟ್ಟಿರ್ತಕ್ಕಂಥ ಅಕ್ಷರ ಇದಂತೂ ತುಂಬಾ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಎರಡೂ ತುಟಿಗಳು ನಮಗೆ ಸ್ಪರ್ಶ ಆದಾಗ ಈ ಅಕ್ಷರ ಹೊರಡುತ್ತೆ, ಈ ಧ್ವನಿ ಹೊರಡುತ್ತೆ. ನೋಡಿ, ಉ ಉ ಪ ಪ ಬ ಬ ಮ. ಅದರಲ್ಲೂ ವರ್ಗೀಯ ವ್ಯಂಜನಗಳಂತೂ ನಮಗೆ 100ಕ್ಕೆ 100ರಷ್ಟು ಗೊತ್ತಾಗತ್ತೆ ಓಷ್ಟ್ಯಾಕ್ಷರಗಳು ಅಂತ. ಪ ಪ ಬ ಭ ಮ ಇವು ಓಷ್ಟ್ಯಾಕ್ಷರಗಳು. ಅದನ್ನು ನೀವು ಗಮನಿಸಬಹುದು. ನಂತರ ನೋಡೋದೇ ಆದರೆ ನಮಗೆ ಇವೆಲ್ಲವೂ ಕೂಡ ನಮಗೆ 8ನೇ ತರಗತಿ ಕನ್ನಡ ಪುಸ್ತಕ ಪೇಜ್ ನಂಬರ್ 9ರಲ್ಲಿ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಆದರೆ ಇನ್ನೂ ಕೆಲವು ಕೆಲವನ್ನ ಒಂದಿಷ್ಟು ವ್ಯಾಕರಣ ಬುಕ್ಸನ್ನು ನಾವು ಫಾಲೋ ಮಾಡಿದರೆ ಗೊತ್ತಾಗುತ್ತೆ. ಎರಡೆರಡು ಧ್ವನಿಗಳು ಅಂದರೆ ಧ್ವನ್ಯಾಂಗಗಳು ಸೇರಿ ಹುಟ್ಟುವಂತಹ ಅಕ್ಷರಗಳು ಇವಾಗಿವೆ. ಸೊ ಅದು ಯಾವುದಪ್ಪ ಅಂತ ಹೇಳಿದ್ರೆ ಕಂಠ ಮತ್ತು ತಾಲವ್ಯ. ಅಂದರೆ ಕಂಠ ಮತ್ತು ನಮ್ಮ ತಾಲು ಆ ಒಂದು ಎರಡು ಸ್ಪರ್ಶ ಆಗೋದ್ರಿಂದ ಈ ಅಕ್ಷರಗಳು ಹುಟ್ಟುತ್ತೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ನೋಡಿ, ಅಂದ್ರೆ ನಮಗೆ ಕಂಠ ಮತ್ತು ದವಡೆ ಎರಡೂ ಈ ಅಂಗಗಳಿಂದ ಈ ಅಕ್ಷರಗಳು ಹುಟ್ಟುತ್ತೆ. ಅವು ಯಾವುದಪ್ಪ ಅಂತ ಹೇಳಿದ್ರೆ ಎ ಎ ಐ. ನೋಡಿ, ಕಂಠದಿಂದನೂ ಬರ್ತಾ ಇದೆ ಮತ್ತೆ ದವಡೆಯಿಂದನೂ ಇದು ಬರ್ತಾ ಇದೆ. ಹಾಗಾಗಿ ಇದನ್ನ ಕಂಠ ತಾಲವ್ಯ ಅಂತ ಕರಿತೀವಿ. ಎ ಎ ಐ ನೀವು ಗಮನಿಸಬಹುದು, ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು. ನಂತರ ಕಂಠೋಷ್ಟ್ಯ, ಕಂಠ ಪ್ಲಸ್ ಓಷ್ಟ್ಯ. ಈ ಕಂಠ ಓಷ್ಟ್ಯದಿಂದ ಅಂದ್ರೆ ಕಂಠ ಮತ್ತು ತುಟಿಯ ಸಹಾಯದಿಂದ ಈ ಅಕ್ಷರಗಳು ಹುಟ್ಟುತ್ತೆ. ಅವು ಯಾವಪ್ಪ ಅಂತ ಹೇಳಿದ್ರೆ ನೀವು ಗಮನಿಸಿ, ಅಕ್ಷರಗಳನ್ನು ನೀವು ಉಚ್ಚರಿಸಿಯೇ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ನಮಗೆ ನೆನಪಿರೋದಿಲ್ಲ. ಇಲ್ಲಿ ನೋಡಿ, ಓ ಓ ಔ, ಓ ಓ ಔ. ನೋಡಿ, ಕಂಠದಿಂದ ಆ ಧ್ವನಿ ಹೊರ ಬರ್ತಾ ಇದೆ. ಮತ್ತೆ ಆ ಓಷ್ಟ್ಯ ಅಂದ್ರೆ ತುಟಿಯಿಂದಲೂ ಕೂಡ ಇದು ಹೊರ ಬೀಳ್ತಾ ಇದೆ. ಓ ಓ ತುಟಿ ಎರಡನ್ನು ಕೂಡ ನಾವು ಮಡಿಸ್ತೀವಿ, ಆಗ ಕಂಠದಿಂದ ಬರ್ತಕ್ಕಂತಹ ಧ್ವನಿ ಹೊರ ಬಂದಾಗ ಈ ಅಕ್ಷರಗಳು ಹುಟ್ಟುತ್ತೆ. ಸೊ ಹಾಗಾಗಿ ಇದನ್ನ ನಾವು ಕಂಠೋಷ್ಟ್ಯ ಅಂತ ಕರಿತೀವಿ. ನಂತರ ಬರ್ತಕ್ಕಂಥದ್ದು ದಂತೋಷ್ಟ್ಯ. ಈ ದಂತೋಷ್ಟ್ಯದಲ್ಲಿ ಅವರ್ಗೀಯ ವ್ಯಂಜನಗಳಲ್ಲಿ ಉಳಿದಿರ್ತಕ್ಕಂತಹ ಒಂದು ಅಕ್ಷರ ವ. ದಂತ ಮತ್ತು ತುಟಿ ಅಂದ್ರೆ ಹಲ್ಲು ಮತ್ತು ತುಟಿಯ ಸಹಾಯದಿಂದ ಇದು ಅಕ್ಷರ ಹುಟ್ಟುತ್ತೆ. ದಂತ ನೋಡಿ, ವ ನೋಡಿ, ದಂತ ಮತ್ತೆ ತುಟಿ ಎರಡೂ ಕೂಡ ಇಲ್ಲಿ ಸ್ಪರ್ಶ ಆಗ್ತಾ ಇದೆ, ವ. ಸೊ ಹಾಗಾಗಿ ಇದನ್ನ ದಂತೋಷ್ಟ್ಯ ಅಂತ ಕರಿತೀವಿ. ಸೊ ಇವುಗಳನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು.
ನಾಸಿಕ ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ, ನಾನು ಆಗಲೇ ಹೇಳಿದ್ದೆ ಅನುನಾಸಿಕ ಅಕ್ಷರಗಳು ಅಂತ ಈ ಹಿಂದಿನ ವಿಡಿಯೋದಲ್ಲಿ, ಅದನ್ನು ನೀವು ಗಮನಿಸಬಹುದು. ಇಲ್ಲಿ ಸಪರೇಟಾಗಿ ನಮಗೇನು ಕೇಳೋದಿಲ್ಲ. ಈಗ ಆಲ್ರೆಡಿ ನಮಗೆ ಎಲ್ಲ ವರ್ಗಗಳಲ್ಲೂ ಕೂಡ ನೋಡಿ, ಎಲ್ಲ ವರ್ಗಗಳಲ್ಲೂ ಕೂಡ ಈ ಅನುನಾಸಿಕ ಅಕ್ಷರಗಳು ಇರೋದ್ರಿಂದ ಇದರಲ್ಲಿ ಸಪರೇಟಾಗಿ ಏನಿಲ್ಲ, ನಮಗೆ ಗೊತ್ತಾಗಲಿ ಅಂತ ನಾಸಿಕ ಅಕ್ಷರಗಳು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ 10ನೇ ತರಗತಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಬಹುದು. ಸುಮಾರು ಸಲ ಇದನ್ನು ಕೇಳಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಕಾಲಮನ್ನು ನಾನು ಸಪರೇಟಾಗಿ ಹೇಳ್ತಾ ಇದ್ದೀನಿ. ನಂತರ ಬರ್ತಕ್ಕಂಥದ್ದು ನಾಸಿಕ ಪ್ಲಸ್ ಓಷ್ಠ್ಯ. ನಾಸಿಕ ಮತ್ತು ಓಷ್ಠ್ಯದಿಂದ ಹುಟ್ಟುವಂತಹ ಅಕ್ಷರ ಯಾವುದಪ್ಪ ಅಂತ ಹೇಳಿದ್ರೆ ಅದು ಅನುಸ್ವಾರ. ಅಂದರೆ ಅಮ್ ಅಂತ ಏನು ನೀವು ಹೇಳ್ತಿರಲ್ಲ, ಅದು ಅನುಸ್ವಾರ. ಅನುಸ್ವಾರ ಅಕ್ಷರ ನಮಗೆ ಅಮ್. ನಾಸಿಕ ಮತ್ತು ಓಷ್ಠ್ಯ ಅಂದರೆ ತುಟಿ, ಮೂಗು ಮತ್ತು ತುಟಿ ಎರಡು ಅಂಗಗಳ ಸಹಾಯದಿಂದ ಈ ಅಕ್ಷರ ಹೊರ ಬೀಳ್ತಾ ಇದೆ ನೋಡಿ, ಅಮ್. ನಾಲಿಗೆಯಿಂದಲೂ ಕೂಡ ಮೂಗಿನಿಂದನೂ ಕೂಡ ಈ ಧ್ವನಿ ಅಂದರೆ ಆ ಉಸಿರು ಹೊರಗೆ ಬರ್ತಾ ಇದೆ, ಜೊತೆಗೆ ತುಟಿನೂ ಕೂಡ ಸ್ಪರ್ಶ ಆಗ್ತಾ ಇದೆ. ಹಾಗಾಗಿ ಇದನ್ನ ನಾವು ನಾಸಿಕ ಓಷ್ಠ್ಯ ಅಂತ ಕರಿತೀವಿ. ಸೊ ಮಿತ್ರರೇ, ಇದು ಅಕ್ಷರಗಳು ಹುಟ್ಟುವಂತಹ ಸ್ಥಾನದ ಕುರಿತು ಇರತಕ್ಕಂತಹ ಒಂದು ಮಾಹಿತಿ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಆ ತಕ್ಷಣವೇ ಪರಿಹಾರ ನೀಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.